ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ವರ್ಡ್. ಇವತ್ತು ನಾವು ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀವಿ. ಈಸಿ ಆಗಿ ಹೇಗೆ ಬೇಕರಿನಲ್ಲಿ ಮಾಡೋ ಟೇಸ್ಟ್ ಬರೋದು ಅಂತ ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ. ಫಸ್ಟು ಸ್ಟವ್ ಹಚ್ಕೊಳ್ತಿದ್ದೀನಿ. ಇದು ತುಂಬ ಈಸಿಯಾಗಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಆಯಿಲ್ ಬದಲು ಬಟರ್ ಅಥವಾ ಗೀ ಯೂಸ್ ಮಾಡ್ಬೋದು. ಟೇಸ್ಟ್ ಏನು ಚೇಂಜ್ ಆಗಲ್ಲ, ಬಟ್ ಹೆಲ್ತ್ ಕಾನ್ಷಿಯಸ್ನೆಸ್ ಇದ್ದವರು ಆಯಿಲ್ ಸ್ಕಿಪ್ ಮಾಡ್ಕೋಬೋದು. ನಾನು ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಂತ ತುಂಬ ಜಾಸ್ತಿ ಆದ್ರೂ ಟೇಸ್ಟ್ ಚೆನ್ನಾಗಿರಲ್ಲ, ನೋಡಿಕೊಂಡು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಥರ ಫ್ರೈ ಆಗಬೇಕು, ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ. ನಾನು ವೀಡಿಯೋ ಆಗೋದ್ರಿಂದ ಮಾಡ್ತಾಯಿದ್ದೀನಿ, ವೀಡಿಯೋನೇ ಆಗಿರಲಿಲ್ಲ. ನೆಕ್ಸ್ಟು ನಾನು ತರಕಾರಿಗಳ್ನ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೆ ಅದನ್ನು ಆ್ಯಡ್ ಮಾಡಿ. ಟೊಮೊಟೊ ಸ್ವಲ್ಪ ಸಣ್ಣದಾಗಿ ಹಚ್ಕೊಳ್ಬೇಕು, ಯಾಕಂದರೆ ಅದು ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ತಿನ್ನಬೇಕಾದ್ರೆ ಸಿಕ್ಕಿದ್ರೆ ಒಂಥರ ಫೀಲ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಕೆಲವರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ತಾರೆ, ಬಟ್ ನಾನು ಮೆಣಸಿನ್ಕಾಯಿ ಹಾಕ್ತಿಲ್ಲ, ಯಾಕಂದರೆ ಮೆಣಸಿನ್ಕಾಯಿ ತಿನ್ನಬೇಕಾದ್ರೆ ಸಿಕ್ಬಿಟ್ರೆ ತುಂಬ ಖಾರ ಆಗುತ್ತೆ. ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು, ನಾನು ಕ್ಯಾಪ್ಸಿಕಮ್ ತಿನ್ನಲ್ಲ, ಸೊ ಹಾಕೋತಿಲ್ಲ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಎಲ್ಲ ಬೇಗ ಮಾಗುತ್ತೆ, ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗುತ್ತೆ ನೀಟಾಗಿ ಅಂತ. ಇವಾಗ ತರಕಾರಿ ಆ್ಯಡ್ ಮಾಡ್ಕೊತಿದ್ದೀನಿ. ನಾವು ತರಕಾರಿನ ಜಾಸ್ತಿ ಬೇಯಿಸ್ಬೇಕು ಅಂತ ಏನಿರಲ್ಲ, ಯಾಕಂದರೆ ತುರಿದು ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ನಿಮ್ಮ ಮನೇಲಿ ಯಾವ ತರಕಾರಿ ಇತ್ತೋ ಆ ತರಕಾರಿ ಆ್ಯಡ್ ಮಾಡ್ಕೊಬೋದು. ಈ ಥರ ಮಾಡಿಕೊಡೋದ್ರಿಂದ ಮಕ್ಳಿಗೂ ಗೊತ್ತಾಗಲ್ಲ ಯಾವ ತರಕಾರಿ ಹಾಕಿದ್ದಾರೆ ಅಂತ. ತರಕಾರಿ ತಿಂದಿಲ್ದವ್ರು ನೀಟಾಗಿ ತಿಂತಾರೆ ಆರಾಮ್ಸೆ. ನೀಟಾಗಿ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಯಬೇಕಂತೇನಿಲ್ಲ, ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಉಪ್ಪೆಲ್ಲ ನೀಟಾಗಿ ಹಿಡಿಯೋವರೆಗೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಪೌಡರು, ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಆ್ಯಡ್ ಮಾಡ್ಕೊತಿದ್ದೀನಿ. ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಸ್ಪೈಸಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ಸಪ್ಪೆ ಸಪ್ಪೆ ಆಗಿಬಿಟ್ರೆ ಆ ಬ್ರೆಡ್ ಜೊತೆ ಚೆನ್ನಾಗಿರಲ್ಲ. ನೀಟಾಗೆಲ್ಲ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡ್ಕೋಬೇಕಾದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಗಂಟು ಹಾಗೆ ಉಳ್ಕೊಬಿಡುತ್ತೆ. ಅದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿ ತರಕಾರಿ ಕೂಡ ನೀಟಾಗಿ ಹಿಡಿಯುತ್ತೆ ಮಸಾಲ ಎಲ್ಲ. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ, ಜಾಸ್ತಿ ಮಾಡ್ತಾಯಿಲ್ಲ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ಎಲ್ಲೂ ಗಂಟು ಇಲ್ದಂಗೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ನಾನು ಇದೇ ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಆ್ಯಡ್ ಮಾಡಿಕೊಂಡು ಬ್ರೆಡ್ ರೋಸ್ಟ್ ಮಾಡ್ಕೊತಿದ್ದೀನಿ. ಇದು ಮನೆಯಲ್ಲೇ ಮಾಡಿದ್ದು, ಫ್ರೆಶ್ ಬೆಣ್ಣೆ. ವೀಡಿಯೋ ಆಗಿರಲಿಲ್ಲ ಬ್ರೆಡ್ ರೋಸ್ಟ್ ಮಾಡೋದು, ಸೊ ಹಾಗಾಗಿ ಹಾಕಿಲ್ಲ. ಬ್ರೆಡ್ಡೆಲ್ಲ ರೋಸ್ಟ್ ಆದಮೇಲೆ ಅದನ್ನು ಇದ್ರ ಮೇಲೆ ಹರಡಬೇಕು. ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನಾನು ಹಾಕೋತಿಲ್ಲ, ಸಾಕು ತುಂಬ ಜಾಸ್ತಿ ಆದರೆ ಒಂಥರ ಅನಿಸುತ್ತೆ ಅಂತ. ನೀಟಾಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು. ಹೇಗೆ ಬಂದಿದೆ ಅಂತ ಟೇಸ್ಟ್ ಬನ್ನಿ ಕೇಳೋಣ. ನಮ್ಮ ಮನೇಲಿ ನಾನು ಮಾಡಿದ್ನೆಲ್ಲ ಪ್ರಯೋಗ ಮಾಡೋಕ್ಕಿದ್ದಾರೆ ಒಬ್ಬರು, ಅವ್ರ ಹತ್ರ ಟೇಸ್ಟ್ ಕೇಳೋಣ. ಆನೆಸ್ಟ್ ರಿವ್ಯೂ ಕೊಡಬೇಕು ಹೇಗಿದೆ ಅಂತ. ಒಂದು ತಿಂದರೆ ಗೊತ್ತಾಗಲ್ಲ, ಪೂರ ತಿಂದ್ಬಿಟ್ಟು ಹೇಳ್ತೀನಿ ಆಮೇಲೆ ಹೆಂಗೈತಿ ಅಂತ. ನಿಂಗೆ ಒಬ್ಬನಿಗೆ ಮಾಡಿಲ್ಲ, ಎಲ್ಲರಿಗೂ ಸೇರಿಸಿ ಮಾಡಿರೋದು, ಹೇಳು ಸುಮ್ಮನೆ. ಹಂಗಾರೆ ಏನೂ ಹೇಳಲ್ಲ ನೀನು. ಈ ಕರೆಕ್ಟಾಗಿ ಹೇಳ್ತಿಲ್ಲ, ಹೆಂಗೆ ಹೇಳು, ಹೆಂಗಿದೆ? ಚೆನ್ನಾಗಿ ಕರೆಕ್ಟಾಗಿ ಹೇಳ್ಬೇಕು, ಉಪ್ಪು ಖಾರ ಎಲ್ಲ ನೀಟಾಗಿ ಇರ್ದೈತಾ? ಹೆಂಗಿದೆ? ಬ್ರೇಕಲ್ಲಿ ಇದ್ದಂಗೆ ಇದೆಯಾ ಹೆಂಗೆ? ಚೆನ್ನಾಗಿ